ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಶುಕ್ರ, ಗುರು ಈ ತ್ರಿಗ್ರಹ ಯೋಗ ಇದೆ. ಮಾಂದಿ ಈ ದಿವಸ ಉದಯ ಆಗಿದೆ, ಅದು ಕರ್ಕಾಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಚಂದ್ರ ಈ ದಿವಸ ಸ್ವಾತಿ ನಕ್ಷತ್ರ, ಹೀಗಾಗಿ ತುಲಾ ರಾಶಿಯಲ್ಲಿದ್ದಾನೆ. ಶನಶ್ಚರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಂಗಾತಿಯಿಂದ ತುಂಬು ಸಹಕಾರ ಇದೆ. ಈ ದಿವಸ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ವ್ಯಾಪಾರ ಉಂಟಾಗುತ್ತೆ. ನೀವು ಹೂವು, ಹಣ್ಣು, ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ವರಿಗೂ ಕೂಡ ಚೆನ್ನಾಗಿದೆ ಈ ದಿವಸ. ಅಕಸ್ಮಾತ್ ನೀವು ಮೇಷರಾಶಿ ಇದ್ದರೆ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿದೆ. ಧನಲಾಭ ಇದೆ, ಚೆನ್ನಾಗಿ ಕಾಣು. ಮತ್ತು ನೀರಿಗೆ ಅಭಾವ ಇದೆ ಸ್ವಲ್ಪ. ಮತ್ತು ಮಿತ್ರರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಮೈ ಮರಿಬಾರದು. ಅವರ ವಿಚಾರದಲ್ಲಿ ಸಲಹೆ ಕೊಡುವಾಗ ಅಥವಾ ಇನ್ನೇನು ಸಲಹೆ ತಗೊಳ್ಳುವಾಗ, ಮಾತಾಡುವಾಗ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ ಸಾಲ ನಿವಾರಣೆ ಇದೆ. ಸಾಲದಿಂದ ಹೊರಬರ್ತೀರ. ಶತ್ರುಗಳು ಕೂಡ ದೂರ ಆಗ್ತಾರೆ. ಸ್ವಲ್ಪ ಸಮಾಧಾನ ಸಿಗುತ್ತೆ, ಯೋಚನೆ ಮಾಡಬೇಡಿ. ಆದರೆ ಸ್ವಲ್ಪ ಸಹೋದರರಲ್ಲಿ ಭಿನ್ನ ಅಭಿಪ್ರಾಯ ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಅಂಥದ್ದು ಒಂದು ತೊಡಕಿದೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರ ಇದೆ, ಯೋಚನೆ ಮಾಡೋದು ಬೇಡ. ಈ ಸಣ್ಣ ಪುಟ್ಟ ತೊಡಕಿನ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ, ಅದು ತುಂಬ ಒಳ್ಳೆಯದು. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಊಟದ ವ್ಯತ್ಯಾಸದಿಂದ ಆರೋಗ್ಯ ಹಾಳಾಗೋ ಸಾಧ್ಯತೆ ಇದೆ. ಮುಖ್ಯವಾಗಿ ಹಣಕಾಸಿನ ತೊಡಕು ಸೂಚಿಸ್ತಾ ಇದೆ. ಹೀಗಾಗಿ ಹಣ, ಆಹಾರ 2 ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಮಿಥುನ್ ರಾಶಿಯವರಿಗೆ. ಹೊರಗೆ ಜಂಕ್ ಫುಡ್ ತೊಗೋಬೇಡಿ. ಇನ್ನು ವೃತ್ತಿಯಲ್ಲಿ ಪರಿಶ್ರಮ ಇದೆ, ಕೆಲಸ ಜಾಸ್ತಿ ಇದೆ ಈ ದಿವಸ. ಆದರೆ ಒಂದು ಏನಪ್ಪ ಅಂದರೆ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ ಈ ದಿವಸ. ಏನೋ ಒಂದು ವಿಶೇಷವಾಗಿ ಆಲೋಚನೆ ಮಾಡಿಬಿಡ್ತೀರ. ಅದು ನಿಮ್ಮ ಮನಸ್ಸಿಗೂ ಸಮಾಧಾನ ಕೊಡುತ್ತೆ, ನಿಮಗೊಂದು ಪ್ರಶಂಸೆ ತಂದು ಕೊಡುತ್ತೆ, ಲಾಭ ತಂದು ಕೊಡುತ್ತೆ. ಹೀಗಾಗಿ ಅದೊಂದು ಒಳ್ಳೆಯ ಫಲ ಇದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದು ತುಂಬ ತುಂಬ ಉತ್ಕೃಷ್ಟವಾದ ಫಲ ಕೊಡುತ್ತೆ. ಈ ದಿವಸ ಪ್ರಯಾಣದಲ್ಲಿ ಸೌಖ್ಯತೆ, ಬಂಧು ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಆತ್ಮೀಯರು ತುಂಬ ಆತ್ಮೀಯವಾಗಿ ವರ್ತಿಸ್ತಾರೆ ಈ ದಿವಸ, ಚೆನ್ನಾಗಿರ್ತಾರೆ ನಿಮ್ಮ ಜೊತೆಗೆ. ಮುಖ್ಯವಾಗಿ ಶಾಪಿಂಗ್ ಈ ದಿವಸ. ಯಾಕೆಂದರೆ ವ್ಯಾಪಾರ ಸ್ಥಳದಲ್ಲಿ ಚಂದ್ರ ಜನ್ಮಾಧಿಪತಿ ಇದ್ದಾನೆ ಅಂದರೆ ನಿಮಗೆ ಅನಿಸುತ್ತೆ ಒಂದು ಸಲ ಶಾಪಿಂಗ್ ಹೋಗಿ ಏನಾದ್ರು ಒಂದು ಖರೀದಿ ಮಾಡ್ಕೊಂಬರೋಣ ಅಂತ. ಇನ್ಯಾರಿಗೋ ನಿಮ್ಮ ಮಿತ್ರರಿಗೆ ಕಾಲ್ ಮಾಡಿಬಿಟ್ಟು ಬಾ ಹೋಗೋಣ ಅಂತ. ಕನಿಷ್ಠ ವಿಂಡೋ ಶಾಪಿಂಗ್ ಆದರೂ ಮಾಡ್ಕೊಂಬರೋದು, ಅಂಥದ್ದೊಂದು ಫಲ ಇದೆ. ಇನ್ನು ಜನ್ಮದಲ್ಲಿ ಮಾಂದಿ ಇದನ್ನು, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ವಲ್ಪ ಹುಷಾರು. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಕಣ್ಣಿಗೆ ಧೂಳು ಬಿದ್ದುಬಿಡೋದು, ಈ ಥರದ್ದೇನೋ ಇದೆ. ಕೆಲಸದಲ್ಲಿ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಎಷ್ಟು ದಿವಸ ಮಾತಾಡಿಸ್ತಾ ಇರಲಿಲ್ಲ, ಈಗ ಏನಪ್ಪ ಊಟ ಆಯಿತಾ, ಚೆನ್ನಾಗಿದೆಯಾ, ಒಂದು ಮಾತು ಬರುತ್ತೆ, ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು, ಮನೆ ಕೆಲಸದ ಎಲ್ಲ ವಹಿಸಿದ ಜವಾಬ್ದಾರಿ ತುಂಬ ಅಚ್ಚುಕಟ್ಟಾಗಿ ಅವ್ರಿಗೂ ಸಮಾಧಾನ ಇರ್ತದೆ ಈ ದಿವಸ, ಕೆಲಸ ಮಾಡೋಣ, ಆ ಥರದ್ದೊಂದು ಲಕ್ಷಣ. ಕೆಲಸದಲ್ಲೂ ಚೆನ್ನಾಗಿದೆ, ಆತಂಕ ಇಲ್ಲ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ, ಆದರೆ ವ್ಯಯವೂ ಇದೆ. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಈ ದಿವಸ ಈಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ದ್ವಿತೀಯದ ಚಂದ್ರ ಕುಟುಂಬ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ. ಕುಟುಂಬದಲ್ಲಿ ಒಳ್ಳೆಯ ಉತ್ತಮ ಒಡನಾಟ ಚೆನ್ನಾಗಿರ್ತದೆ. ಮತ್ತು ಈ ದಿವಸ ಮಾತು, ಹೆಣ್ಣುಮಕ್ಕಳಿಗೆ ಮಾತೇ ಬಲ ಈ ದಿವಸ, ಅಷ್ಟು ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಚೆನ್ನಾಗಿ ಸೌಖ್ಯತೆ, ಹಣಕಾಸಿನ ಸಹಾಯ ಉಂಟ, ಲಾಭ. ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ, ಡೈರಿ ಪ್ರಾಡಕ್ಟಲ್ಲಿ ಕೆಲಸ ಮಾಡೋರು ಅಥವಾ ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲವೇ ಇದೆ, ಆತಂಕ ಬೇಡ, ಲಾಭ ಲಾಭ ಲಾಭ. ಹೀಗಾಗಿ ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಯಾಕೆಂದರೆ ಜನ್ಮಾಧಿಪತಿ ವೀಕ್ ಆಗಿದ್ದಾನೆ ಈ ಕಾರಣದಿಂದಾಗಿ. ಇನ್ನುಳಿದ 6 ರಾಶಿಗಳ ಫಲಾಫಲ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.